ಎಸ್, ಮತ್ತೊಂದು ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಮತ್ತೊಂದು ಕೇಸನ್ನ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಏನು ಹಿಂದೂ ಯುವತಿಯರೇ ಟಾರ್ಗೆಟ್ ಆಗ್ತಾ ಇದ್ದಾರ ಜಿಮ್ ಟ್ರೈನರ್ಗಳಿಗೆ ಅನ್ನೋದನ್ನ ಕೂಡ ಇಲ್ಲಿ VMTV ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಮೊನ್ನೆ ನಡೆದಂತ ಸಮೀರ್ ಕೇಸ್ ಹಿನ್ನೆಲೆಯಲ್ಲಿ ಮತ್ತೊಂದು ಬ್ಲಾಕ್ ಮೇಲ್ ಕೇಸ್, ಅಂದ್ರೆ ಲವ್ ಜಿಹಾದ್ ಹೆಸರಿನಲ್ಲಿ ಮದುವೆಯಾಗಿ ಏನು ಅಶ್ಲೀಲ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿ ಜೊತೆಗೆ ಸೆಕ್ಸ್ ವಿಡಿಯೋಗಳನ್ನ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇರುವ ಒಬ್ಬ ಯುವಕ, ಜಿಮ್ ಟ್ರೈನರ್ ಆಗಿರುವಂತ ಯುವಕ ಇವತ್ತು ಮತ್ತೊಂದು ಕೇಸ್ ಮುಖಾಂತರ ಇವತ್ತು ಪ್ರಕರಣ ದಾಖಲಾಗಿರುವಂತದ್ದು ಈ ರೀತಿಯಾಗಿ ನಡೀತಾ ಇದೆ. ಏನು ಹುಬ್ಬಳ್ಳಿ ಧಾರವಾಡ ಪೊಲೀಸರ ಭಯ ಇಲ್ವಾ, ಪೊಲೀಸ್ ಇಲಾಖೆಯ ಭಯ ಇಲ್ವಾ ಅನ್ನೋದನ್ನು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಪ್ರಕರಣದ ಮೇಲೆ ಮತ್ತೊಂದು ಪ್ರಕರಣಗಳು ಬರ್ತಾ ಇದ್ದಾಗ ಈಗ ತಾವುಗಳು ಇನ್ನೂ ಎಷ್ಟು ಪ್ರಕರಣಗಳು ಇರಬಹುದು ಅನ್ನೋದನ್ನು ಕೂಡ ನಾವು ಒಂದು ಸಂಶಯಾತ್ಮಕವಾಗಿ ಕಾಯ್ತದೆ. ಯಾಕಂದ್ರೆ ಹಿಂದೂ ಯುವತಿಯರೇ ಮಾತ್ರ ಟಾರ್ಗೆಟ್ ಆಗ್ತಾ ಇದ್ದಾರ ಲವ್ ಜಿಹಾದ್ಗೆ. ಯಾಕಂದ್ರೆ ಸಮೀರ್ ಕೇಸ್ ನೋಡಿದಾಗ ಎಲ್ಲೋ ಒಂದು ಕಡೆ ಕಡಿಮೆ ಇರ್ಬೋದು ಅಥವಾ ಈ ರೀತಿ ಘಟನೆಗಳು ಎಲ್ಲೋ ಒಂದು ಕಡೆ ಆಗ್ಬೋದು. ಆದ್ರೆ ಮುಸ್ತಿಕ್ ಮಿನಾರ್ ಅನ್ನೋರು ಇವನು ಹಿಂದೂ ಹುಡುಗಿಯನ್ನ, ಅಂದ್ರೆ ಇವನು ಜಿಮ್ ಟ್ರೈನರ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಜಿಮ್ಗೆ ಹೋಗದಂತ ಯುವತಿಯನ್ನ ಮೊದಲು ಫ್ರೆಂಡ್ಶಿಪ್ ಮಾಡ್ಕೊಂಡು ಸ್ನೇಹ ಬೆಳೆಸ್ಕೊಂಡು ಅನ್ಯೋನ್ಯತವಾಗಿ ಸ್ವಲ್ಪ ದಿವಸ ನಡೆದುಕೊಂಡು ಆಮೇಲೆ ಪ್ರೀತಿಯ ವಿಚಾರದಲ್ಲಿ ಏನು ಬ್ಲಾಕ್ ಮೇಲ್ ಮಾಡುದು, ಅಂದ್ರೆ ನೀನೇನಾದ್ರೂ ನನ್ನನ್ನ ಒಪ್ಪದೆ ಇದ್ದರೆ ನಿನ್ನ ವಿಡಿಯೋವನ್ನ ನಾನು ಅಂತರ್ಜಾಲದಲ್ಲಿ ಹಾಕ್ತೀನಿ, ನಿನ್ನ ಮಾನ ಹರಾಜು ಮಾಡ್ತೀನಿ ಅಂತ ಬೆದರಿಕೆ ಒಡ್ಡಿ, ಅಂದ್ರೆ ಅವಳನ್ನ ಮದುವೆ ಆಗುವ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಮದುವೆ ಆಗ್ತಾ ಇದ್ದಾರೆ ಅನ್ನೋ ಗೊತ್ತಾದ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಮದುವೆಯನ್ನ ತಡೆ ಹಿಡಿದಿರುವಂತದ್ದು ಕೂಡ ಘಟನೆ ಆಗಿರುವುದು. ಈ ಸಂದರ್ಭದಲ್ಲಿ ಬಂದು ಸ್ಟೇಷನ್ ಅಲ್ಲಿ ಈ ಕಂಪ್ಲೇಂಟ್ ದಾಖಲಿಸಿಕೊಂಡಿದ್ದಾಗ ಅಲ್ಲಿ ಇವನು ಪಕ್ಕ ಲವ್ ಜಿಹಾದ್ ಗಿರಾಕಿ ಅಂತ ಹೇಳ್ಬಿಟ್ಟು ಕಂಡು ಬಂದಿರುವಂತದ್ದು. ಈ ವಿಚಾರ ಕುರಿತಾಗಿ ಸಂಬಂಧಪಟ್ಟಂತ ಪೊಲೀಸರು ಒಂದು ಗಂಭೀರವಾದ ಆಕ್ಷನ್ ಅನ್ನ ತಗೊಂಡ್ರೆ ಇಂಥ ವಿಚಾರಗಳನ್ನ ಕಟ್ಟಿ ಹಾಕ್ಬೋದು ಅನ್ನೋದು. ಯಾಕೆಂದ್ರೆ ಸಮೀರ್ ವಿಷಯದಲ್ಲಿ ತಾವೆಲ್ಲ ಇತ್ತೀಚೆಗೆ ಗಮನಿಸ್ತಾ ಬರ್ತಾ ಇದ್ರೆ ಹಿಂದೂ ಯುವತಿಯರೇ ಅಷ್ಟೇ ಟಾರ್ಗೆಟ್ ಆಗ್ತಾ ಇದ್ದಾರ, ಏನ್ ಇದರ ಮೂಲ ಉದ್ದೇಶ ಅನ್ನೋದನ್ನು ಕೂಡ ನಾವು ವ್ಯಕ್ತಪಡಿಸಬೇಕಾಗುತ್ತೆ. ಯಾಕಂದ್ರೆ ಲೈಂಗಿಕ ಕಿರುಕುಳ ಕೂಡ ಆಗಿರ್ಬೋದು ಅಥವಾ ಪ್ರೀತಿ ಹೆಸರಲ್ಲಿ ಏನು ಸೆಕ್ಸ್ ವಿಚಾರವಾಗಿ ಟಾರ್ಚರ್ ಕೊಡುವಂತರಾಗಿರ್ಬೋದು. ಇಂಥ ಒಂದು ವಿಚಾರವನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನೋದು ಕೂಡ ಅಲ್ಲಿ ಊರಿನ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ರೀತಿ ಘಟನೆಗಳು ಒಂದ್ರ ಮೇಲೆ ಒಂದೇ ಘಟನೆ ನಡೀತಾ ಇರ್ಬೇಕಾದ್ರೆ ಯಾವ ರೀತಿಯಾಗಿ ಆಕ್ಷನ್ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ನೋಡ್ಬೇಕಾದ್ರೆ ಖಾಸಗಿ ವಿಡಿಯೋ ಮುಖಾಂತರ ಸುಮಾರು ಘಟನೆಗಳನ್ನ ನೋಡ್ತಾ ಇದೀವಿ. ಆದ್ರೆ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ಕೂಡ ಅಥವಾ ಈ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಂಥ ವಿಚಾರಗಳನ್ನ ನೋಡಿದಾಗ ಒಂದು ಲವ್ ಜಿಹಾದ್ ಸಮುದಾಯಗಳ ನಡುವಿನ ಗಲಾಟೆ ಅಂತಾನೆ ಹೇಳ್ಬೋದು.